ಸುರ್ಜೇವಾಲಾ ಅವರನ್ನ ನಾಳೆ ಬೆಳಗ್ಗೆ 11 ಗಂಟೆಗೆ ಭೇಟಿ ಆಗ್ತೀನಿ. ಬೆಳಗಾವಿಯಲ್ಲಿ ಟಿವಿ9ಗೆ ಕಾಂಗ್ರೆಸ್ನ ಶಾಸಕ ರಾಜು ಕಾಗೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವತ್ತು ರಾಜು ಕಾಗೆ ಅವರು ಕೂಡ ಸುರ್ಜೇವಾಲಾ ಅವರ ಮೀಟಿಂಗ್ ಅನ್ನ ಅಟೆಂಡ್ ಮಾಡಬೇಕಿತ್ತು. 1-to-1 ಮೀಟಿಂಗ್ ಏನು ಆಯೋಜನೆಗೊಂಡಿತ್ತು. ಆ ಮೀಟಿಂಗ್ ನಲ್ಲಿ ಇವತ್ತು ರಾಜು ಕಾಗೆ ಅವರು ಭಾಗಿ ಆಗಿರಲಿಲ್ಲ. ಆದರೆ ನಾಳೆ 11 ಗಂಟೆಗೆ ನಾನು ಅವರನ್ನ ಭೇಟಿ ಆಗ್ತೀನಿ ಅಂತ ಹೇಳಿ ಮಾತನಾಡಿದ್ದಾರೆ. ಕಾರಣ ಜಿಲ್ಲಾ ಉಸ್ತುವಾರಿ ಸಚಿವರು ಸಭೆ ಕರೆದಿದ್ರಿಂದ ಇವತ್ತು ಹೋಗೋಕೆ ಸಾಧ್ಯವಾಗಲಿಲ್ಲ ಎಂದಿದ್ದಾರೆ. ನಮ್ಮ ಪ್ರತಿನಿಧಿ ರಾಜು ಕಾಗೆ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ಈಗಾಗಲೇ ಸುರ್ಜೇವಾಲಾ ಅವರು ಬಂದಿರುವಂತದ್ದು ಮತ್ತು ಶಾಸಕರ ಜೊತೆಗೂ ಕೂಡ ಈಗಾಗಲೇ ಮಾತುಕತೆಯನ್ನ ನಡೆಸಿರುವಂತದ್ದು. ರಾಜು ಕಾಗೆ ಅವರಿಗೂ ಕೂಡ ಈಗಾಗಲೇ ಬುಲಾವ್ ಬಂದಿತ್ತು. ಆದ್ರೆ ಇವತ್ತು ಮೀಟಿಂಗ್ ಇರುವ ಕಾರಣ ಅವರು ಹೋಗಿಲ್ಲ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ನಮ್ಮ ಜೊತೆಗೆ ಶಾಸಕರಾದಂತಹ ರಾಜು ಕಾಗೆ ಅವರಿದ್ದಾರೆ. ಅವ್ರನ್ನ ಕೇಳ್ತೇನೆ, ಯಾವಾಗ ಹೋಗ್ತಾರೆ ಮತ್ತು ಭೇಟಿ ಆಗ್ತಾರೆ ಅನ್ನುವಂಥದ್ದನ್ನ. ಸರ್, ಸುರ್ಜೇವಾಲಾ ಅವ್ರನ್ನ ಯಾವಾಗ ಭೇಟಿ ಆಗ್ತಾರೆ? ನಾಳೆ 11 ಗಂಟೆಗೆ ಭೇಟಿ. ಇವತ್ತು ನಮಗೆ ಟೈಮ್ ಇತ್ತು, ಆದರೆ ಇಲ್ಲಿ ಮೀಟಿಂಗ್ ಇರೋದ್ರಿಂದ ಜಿಲ್ಲಾ ಉಸ್ತುವಾರಿ ಸಚಿವರು ಮೀಟಿಂಗ್ ಕರೆದ್ರಿಂದ ಇವತ್ತು ಹೋಗ್ಲಿಕ್ಕೆ ಆಗಿಲ್ಲ. ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ನಾನು ನಾಳೆ 11 ಗಂಟೆಗೆ ಬರ್ತೇನೆ ಅಂತ ಹೇಳಿದ್ದೀನಿ. ನಾಳೆ 11 ಗಂಟೆಗೆ ಹೋಗಿ ಭೇಟಿ ಆಗ್ತೀನಿ. ಸರಿ, ಯಾವ ವಿಚಾರಕ್ಕೆ? ಏನು ನೀವು KSRTC ಕೇಳ್ತಾರೆ ಅಂತೇಳಿ ಬೇರೆ ಕೇಳಕತ್ರಲ್ಲ, ನಮ್ಮ ಸಾರಿಗೆ ಸಂಸ್ಥೆ ಕೇಳೋದು ಬಿಟ್ಟು ಅಲ್ಲೇ ಏನೋ ಒಂದು ಮನಸ್ಸಿಗೆ ನೋವುಗಳಿದಾವು, ಅವನ್ನೆಲ್ಲ ಸರಿಪಡಿಸ್ಬೇಕಂತೇಳಿ ಹೋಗಿ ಭೇಟಿ ಆಗ್ತೀನಿ. ಸರ್, ಹಿರಿಯ ಶಾಸಕರು ನೀವು. ಸೊ ಏನೆಲ್ಲ ಕೆಲವೊಂದಿಷ್ಟು ಜನರ ಅಳಲು ಕೂಡ ಇದಾವೆ, ಕೆಲವು ಹೊಸಬ್ರು ಶಾಸಕರು ಇದ್ದಾರೆ. ಹಿರಿಯರು ಕಿರಿಯರು ಬರಲ್ಲ. ವ್ಯವಸ್ಥೆಗಳ ಬಗ್ಗೆ ಎಲ್ಲರಿಗೂ ಸ್ವಲ್ಪ ಅಸಮಾಧಾನ ಇದೆ. ಸಾಹೇಬ್ರಿಗೆ ಹೋಗಿ ಮನವರಿಕೆ ಮಾಡಿ ಸರಿಪಡಿಸ್ತೇವಲ್ಲ. ಸೊ ಇದಿಷ್ಟು ಶಾಸಕರಾದಂಥ ರಾಜು ಕಾಗೆ ಅವರ ಮಾತು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ, ಟಿವಿ9 ಬೆಳಗಾವಿ.